ನಮಗೇನು ರಿಜಿಸ್ಟ್ರೇಷನ್ ಬೇಕಾಗಿಲ್ಲ ಸರ್. ಈ ದೇಶದ ಕಾನೂನು ಬಗ್ಗೆ ಗೌರವ ಇಲ್ವಾ? IT ಆ್ಯಕ್ಟ್ ಬಗ್ಗೆ ನಿಮಗೆ ಗೊತ್ತಿಲ್ವಾ? ಮತ್ತು ಯಾಕೆ ಕಾನೂನು ಪಾಸ್ ಮಾಡಿದ್ರಂತೆ? ಏನಾದರೂ ರಿಜಿಸ್ಟ್ರೇಷನ್ ಮಾಡಿ ನೀವು 106 ಕೋಟಿ ತಗೋಬೋದಾ? ಮತ್ತು ಆರ್ಗರ್ ತಿರಂಗ ಯಾತ್ರಾ ಸ್ಟಾರ್ಟ್ ಮಾಡಿದ್ರು BJP ಅವರು. ಸರ್ RSS ಕಚೇರಿಯಲ್ಲಿ ಆರಿಸಿ ಸರ್ ಫಸ್ಟು. ಅದೇನೋ ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಅನ್ನಂಗೆ ಆಗಿದೆ. RSSನವರ ಸಂಸ್ಕಾರದ ಬಗ್ಗೆ ಇವತ್ತು ಮಾತನಾಡ್ತೀನಿ. BL ಸಂತೋಷ್ ಸರ್ ಅಂತ ಒಬ್ಬರಿದ್ದಾರೆ. RSS ಸಂಘಟನೆಯಿಂದ ಮೇಲ್ ಬಂದವರಂತೆ. ಅವ್ರಿಗೀಗ 59 ವರ್ಷ ವಯಸ್ಸು. ಮೋಸ್ಟ್ಲಿ ಭಾಳಷ್ಟು ಜನ ಕನ್ನಡಿಗರಿಗೆ ಅವ್ರಿಗೆ ಗೊತ್ತಿರಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ ಅವ್ರ ಬಗ್ಗೆ. ಅವರು ಮೊನ್ನೆ ಭಾಷಣ ಬಿಗಿಯುವಾಗ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, AICC ಅಧ್ಯಕ್ಷರು, ಈ ರಾಜ್ಯ ಕಂಡ ಮಹಾನ್ ವ್ಯಕ್ತಿ, 9 ಬಾರಿ ಗೆದ್ದವರು, ಕಲ್ಯಾಣ ಕರ್ನಾಟಕದ ಮಕ್ಕಳ ಭವಿಷ್ಯ ಚೆನ್ನಾಗಿರಲಿ ಅಂತ 371J ತಂದವರು, ಲೇಬರ್ ಮಿನಿಸ್ಟರ್ ಆಗಿ, ಎಜುಕೇಷನ್ ಮಿನಿಸ್ಟರ್ ಆಗಿ, ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿ, PWD ಮಿನಿಸ್ಟರ್ ಆಗಿ ಈ ರಾಜ್ಯವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ದು ಮಹಾತ್ಮ ಗಾಂಧೀಜಿ ಅಲಂಕರಿಸಿದ ಸೀಟಲ್ಲಿ ಕೂತ ಶ್ರೇಷ್ಠ ವ್ಯಕ್ತಿ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು. ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಬಗ್ಗೆ BL ಸಂತೋಷ್ ಅವರು ಮಾತಾಡುವಾಗ ಅದೇನೋ ರಜಾಕರ ಆಡಳಿತ ಬಂದಾಗ ಅವರು ಅವ್ರ ಅಪ್ಪ ಅನ್ನೋ ಪದಗಳನ್ನೆಲ್ಲ ಬಳಸಿದ್ದಾರೆ. BL ಸಂತೋಷ್ ಸರ್, ಸಂಸ್ಕಾರ ಅನ್ನೋದು ನೀವು ಪದೇ ಪದೇ ಹೇಳ್ತಿರ್ತೀರಲ್ಲ, ಅದೇನು ಸರ್ ನಿಮ್ಮ ಭಾಷಣದಲ್ಲಿ ಅವರು ಅವರಪ್ಪ ಇಂಥ ಪದಗಳು ಯಾಕೆ? ಈ ಸೋಷಿಯಲ್ ಮೀಡಿಯಾದಲ್ಲಿ ಮೋದಿ ಅಂಧಭಕ್ತರಿಗೆ, ವಾಟ್ಸಪ್ ಯೂನಿವರ್ಸಿಟಿ ಪಿತಾಮಗಳಿಗೆ ಇದೆಲ್ಲ ಬಳಸ್ತೀರಿ, ಗೊತ್ತಾಗ್ತಿಲ್ವಾ? ಅಲ್ಲ, ಖರ್ಗೆ ಸಾಹೇಬರು ನಿಮಗಿಂತ 20-25 ವರ್ಷ ದೊಡ್ಡವರು, ವಿರೋಧ ಪಕ್ಷದ ನಾಯಕರು. ಅವ್ರಿಗೊಂದು ಗೌರವ ಕೊಡಬೇಕು ಅನ್ನೋ ಕನಿಷ್ಠ ಕಾಮನ್ ಸೆನ್ಸ್ ನಿಮಗಿಲ್ಲದೆ ಇದ್ದರೆ ನೀವೇನು ಸಂಸ್ಕಾರ ಕಲ್ತಿದ್ದೀರಾ ಸರ್? ಇನ್ನೊಂದು, ನಮ್ಮ CT ರವಿ ಅಣ್ಣ, ನಾನು ನೋಡ್ತಾ ಇದ್ದೆ ಗೂಗಲಲ್ಲಿ, CT ರವಿ ಎಂಬ ಪದದ ವಿರುದ್ಧಾರ್ಥಕ ಪದವೇನು ಅಂತ. CT ರವಿಯ ವಿರುದ್ಧಾರ್ಥಕ ಪದ ಒಳ್ಳೆತನ, ವಿರುದ್ಧಾರ್ಥಕ ಪದ. ಭಾಳಷ್ಟು ಜನ ನೋಡಿ, CT ರವಿ ಅಣ್ಣ, ನೀವು ಬಾಯಿಗೆ ಬಂದಂಗೆ ಮಾತಾಡ್ತೀರಾ. ನೆನ್ನೆ BL ಸಂತೋಷ್ ಅವ್ರ ಭಾಷಣದಲ್ಲಿ ಹೇಳ್ತಾರೆ, ನಂಬಿಕೆಯಿಂದ RSS ನಡೆಸ್ತಾ ಇದ್ದೀವಿ, ನಮಗೇನು ರಿಜಿಸ್ಟ್ರೇಷನ್ ಬೇಕಾಗಿಲ್ಲ. ಸರ್, ಈ ದೇಶದ ಕಾನೂನು ಬಗ್ಗೆ ಗೌರವ ಇಲ್ವಾ? IT ಆ್ಯಕ್ಟ್ ಬಗ್ಗೆ ನಿಮಗೆ ಗೊತ್ತಿಲ್ವಾ? ಮತ್ತು ಯಾಕೆ ಕಾನೂನು ಪಾಸ್ ಮಾಡಿದ್ರಂತೆ? ಏನಾದರೂ ರಿಜಿಸ್ಟ್ರೇಷನ್ ಮಾಡಿ ನೀವು 106 ಕೋಟಿ ತಗೋಬೋದಾ? ಮತ್ತು ಆರ್ಗರ್ ತಿರಂಗ ಯಾತ್ರಾ ಸ್ಟಾರ್ಟ್ ಮಾಡಿದ್ರು BJP ಅವರು. ಸರ್ RSS ಕಚೇರಿಯಲ್ಲಿ ಆರಿಸಿ ಸರ್ ಫಸ್ಟು. ಅದೇನೋ ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಅನ್ನಂಗೆ ಆಗಿದೆ. BL ಸಂತೋಷ್ ಸಾಹೇಬರು ನಮ್ಮ ಖರ್ಗೆ ಸಾಹೇಬ್ರಿಗೆ ಕ್ಷಮೆ ಕೇಳಬೇಕು. ನೀವೇನೋ ಏಕವಚನದಲ್ಲಿ ಮಾತಾಡಿದ್ದೀರಾ. BL ಸಂತೋಷ್ ಸರ್, ನೀವು ದೊಡ್ಡವರು, ನಿಮ್ಗೆ 58 ವರ್ಷ, ನನಗೆ 40 ವರ್ಷ. ನೋಡಿ, ನಾನು ನಿಮ್ಮನ್ನು ಸರ್ ಅಂತ ಇದ್ದೀನಿ, ಸಾಹೇಬ್ರೇ ಅಂತ ಇದ್ದೀನಿ. ನೀವು ಇದೇ ಪದಗಳನ್ನ ನಮ್ಮ ನಾಯಕರಿಗೆ ಕೊಡಿ ಅಂತ